ಯಾವಾಗ್ಲೂ ಲಂಚ್ ಬಾಕ್ಸ್ಗೆ ಒಂದೇ ತರ ರೆಸಿಪಿಗಳನ್ನ ಮಾಡ್ಕೊಡೋ ಬದಲು ಯಾವಾಗಾದ್ರೂ ಒಂದೊಂದ್ಸರಿ ಈ ತರ ಇಟಾಲಿಯನ್ ಸ್ಟೈಲ್ ಪಾಸ್ತಾನ ಮಾಡ್ಕೊಟ್ ನೋಡಿ. ಲಂಚ್ ಬಾಕ್ಸ್ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡ್ ಬರುವಂತ ರೆಸಿಪಿ ಇದು. ಸ್ಮಿತ್ ಅಂಡ್ ಜಾನ್ಸ್ ಅವರ ಪಿಜ್ಜಾ ಪಾಸ್ತಾ ಸಾಸ್ ಇದ್ರೆ ಸಾಕು, ಮನೆಯಲ್ಲಿ 15 ನಿಮಿಷದೊಳಗಾಗಿ ಈಸಿಯಾಗಿ ಮತ್ತು ಸೂಪರ್ ಟೇಸ್ಟಿಯಾಗಿ ಕೆಫೆ ಸ್ಟೈಲ್ ಇಟಾಲಿಯನ್ ಪಾಸ್ತಾನ ಮನೆಯಲ್ಲೇ ಮಾಡ್ಕೊಳ್ಬಹುದು. ನೀರನ್ನ ಬಿಸಿಗಿಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನೀರು ಚೆನ್ನಾಗಿ ಮರಳ್ತಿದ ಹಾಗೆ ಇದಕ್ಕೆ ಪಾಸ್ತಾ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸೋಸ್ ಇಟ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಇದಕ್ಕೆ ಫೈನ್ ಆಗಿ ಚಾಪ್ ಮಾಡಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಈ ತರ ಕಟ್ ಮಾಡಿರುವಂತ ಈರುಳ್ಳಿ ಕ್ಯಾಪ್ಸಿಕಮ್ ನ ಹಾಕಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಟಾಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ಮಿತ್ ಅಂಡ್ ಜಾನ್ಸ್ ಅವರ ಪಿಜ್ಜಾ ಪಾಸ್ತಾ ಸಾಸ್ ನ 3 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಈ ಪಾಸ್ತಾಗೆ ಈ ಒಂದು ಸಾಸ್ ಹಾಕಿದ್ರೆ ಸಾಕು. ಇದರಲ್ಲಿ ಟೊಮೆಟೊ ಮಿಕ್ಸ್ ಅಪ್ಸ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಇರೋದ್ರಿಂದ ಇನ್ನೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ಮಿಕ್ಸ್ ಮಾಡ್ಕೊಂಡು ನಂತರ ಕುಕ್ ಮಾಡ್ಕೊಂಡಿರುವಂತ ಪಾಸ್ತಾನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದಕ್ಕೆ ಕೊನೆಯದಾಗಿ ಚೀಸ್ ನ ತುರಿದಿ ಹಾಕೊಂಡ್ರೆ ಸೂಪರ್ ಟೇಸ್ಟಿ ಕ್ರೀಮಿ ಅಂಡ್ ಟ್ಯಾಂಗಿ ಇಟಾಲಿಯನ್ ಪಾಸ್ತಾ ತಯಾರಾಗುತ್ತೆ. ಈ ಪಾಸ್ತಾನ ಲಂಚ್ ಬಾಕ್ಸ್ ಗೆ ಮಾತ್ರ ಅಲ್ಲ, ಸಂಜೆ ಟೈಮ್ ಅಲ್ಲಿ ಈವ್ನಿಂಗ್ ಸ್ನಾಕ್ಸ್ ಆಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸ್ಮಿತ್ ಅಂಡ್ ಜಾನ್ಸ್ ಅವರ ಈ ಪಿಜ್ಜಾ ಪಾಸ್ತಾ ಸಾಸ್ ಇದ್ರೆ ಸಾಕು, ಒನ್ ಎಂಡ್ಲೆಸ್ ರೆಸಿಪಿ ಅಂತ ಅನ್ಬಹುದು.